ಕೊಡೈಕೆನಾಲಿಗ ನಾನ್ ಟ್ರಿಪ್ ಹೋಗಿದ್ದೆ. ಏನೆಲ್ಲ ಬಜೆಟ್ ಆಯ್ತಂತ ಚೆಕ್ ಮಾಡೋಣ ಬರ್ರಿ. ನಮಸ್ಕಾರ ಎಲ್ಲರಿಗೂ, ನಾನು ಅಕ್ಷತಾ ನಾಯಕ. ಇವತ್ತೈತಿ ನಮ್ದು ಪಾರ್ಟ್ 2. ಮಾರ್ನಿಂಗ್ ಇಂದ 2 o'clock ನಾವ್ ಏನೆಲ್ಲ ಮಾಡೇವ ಅನ್ನೋದು ಪಾರ್ಟ್ 1 ಚೆಕ್ಔಟ್ ಮಾಡ್ರಿ. ಬ್ಯೂಟಿಫುಲ್ ಓಪನ್ ಬಾತ್ರೂಮ್ ಹೋಮ್ ಸ್ಟೇ ನಾಗ ನಾವ್ ಎಂಟ್ರಿ ಆಗಿ ದಿಸ್ ಸ್ಟೇ ಇಸ್ ರಿಯಲಿ ಬ್ಯೂಟಿಫುಲ್ ಅಂಡ್ ಡ್ರೀಮಿ ಪ್ಲೇಸ್. ಫಸ್ಟ್ ಡೇ ನಾವು ಪಾಡ್ ನಾಗ ಚೆಕ್ ಇನ್ ಆದ್ವಿ. ಒಬ್ರು ಕಾಣಿಸತಿರ್ಲಿಲ್ಲ. ಬೆಟ್ಟ, ಗುಡ್ಡ, ನದಿ, ಜಲಪಾತ, ವಾವ್. ಈ ಸ್ಟೇ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಬೇಕಂತಂದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ರಿ, ಅವ್ರಿಗೆ ಮೆಸೇಜ್ ಮಾಡ್ರಿ ಇಲ್ಲ ಕಾಲ್ ಮಾಡ್ರಿ. 3 ಗಂಟೆಯಿಂದ ಸ್ಟಾರ್ಟ್ ಆಯ್ತಾ ಫುಲ್ ಫಾಗ್. ಯಪ್ಪ, ನಾನು ಎಲ್ಲದಿನಂತೆ ನನಗೆ ಶಾಕ್ ಆಗತೈತಿ. ಡೈಲಿ ನೋಡೋ ಸನ್ರೈಸ್ ಗಿಂತ ಇವತ್ತಿನ ಸನ್ರೈಸ್ ಹೆವಿ ಆಗಿತ್ತು, ಮಸ್ತ್ ಆಗಿತ್ತು. ಲೈಫ್ ನಾಗ ಬಹಳ ಟೆನ್ಷನ್ ಇತ್ತು, ಪೀಸ್ಫುಲ್ ಆಗಿ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ಇಲ್ಲಿ ಬರ್ರಿ, 2 ದಿನ ಇರ್ರಿ, ನಿಮ್ಗೆ ಶಾಂತ ಅನ್ಸ್ತೈತಿ. ಪಾಡ್ ಒಳಗಡೆ ಏನೆಲ್ಲ ಐತ ಅನ್ನೋದು ನೆಕ್ಸ್ಟ್ ರೀಲ್ಸ್ ನಾಗ ಬರತ್ತ, ಅದಕ್ಕೆ ವೇಟ್ ಮಾಡ್ರಿ. ನಾವು ಪಟ ನಮ್ದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ವೇ ಕಡೆ ಹೊಂಟ್ವಿ. ಕ್ಯಾಬಿನ್, ವಾವ್. ಪಾಡ್ ಅನ್ನೋ ಸ್ಟೇ ಫುಲ್ ಮ್ಯಾಲ್ ಇತ್ತು, ಬಟ್ ಇದು ಕ್ಯಾಬಿನ ಸ್ವಲ್ಪ ಕೆಳಗಡೆ ಇತ್ತು. ಸೊ ಜಲಪಾತ ಇನ್ನೂ ಬಹಳ ನಿಯರ್ ಆಗಿ ಮಸ್ತ್ ಆಗಿ ಕಾಣಿಸತಿತ್ತು. ಪಟಕನ ನಮ್